ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ನಾಳಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗೌತಮ್ ಅವರು ತನ್ನ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಇಲ್ಲಿ ಒಂದು ಕಂಪ್ನಿಯನ್ನು ತೆರೆದಿರ್ತಾರೆ. ಮತ್ತು ಈ ಕಡೆ ಪಾರ್ಟ್ನರ್ ಆಗಿ ಆನಂದ್ ಅವರನ್ನು ಮತ್ತು ಅವರ ಕಂಪ್ನಿಯಲ್ಲಿ ಯಾರ್ಯಾರು ಕೂಡ ಇಲ್ಲಿ ಬರ್ತಾರೋ ಅವರೆಲ್ಲರನ್ನ ಕೂಡ ಇಲ್ಲಿ ಪಾರ್ಟ್ನರ್ ಆಗಿ ತೆಗೆದುಕೊಳ್ಳುವ ಅವಕಾಶವನ್ನು ಈ ಕಡೆ ಗೌತಮ್ ಅವರು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಗೌತಮ್ ಅವರು ಕೂಡ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಎಲ್ಲರಿಗೂ ಕೂಡ ಖುಷಿ ತರುವಂಥ ವಿಷಯ ಆಗಿರುತ್ತೆ. ಆದರೆ ಜಯದೇವ್ಗೆ ಕೂಡ ಇಲ್ಲಿ ತುಂಬಾ ಕೋಪ ಬರ್ತಾ ಇರುತ್ತೆ. ಇವನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ನಾ, ಇನ್ನು ಏನೇನು ಮಾಡ್ತಾನೋ ಇವನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಒಂದು ಕಾಲ್ ಕೂಡ ಇಲ್ಲಿ ಬರುತ್ತೆ. ಆಗ ಇಲ್ಲಿ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಫೋನ್ ಮಾಡಿ ನಾವು ನಿಮ್ಮ ಕಂಪ್ನಿಯನ್ನು ಬಿಟ್ಟು ಹೋಗ್ತಾ ಇದ್ದೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಇದನ್ನ ಕೇಳಿ ಜಯದೇವ್ಗೆ ತುಂಬಾ ಶಾಕ್ ಆಗುತ್ತೆ. ಯಾಕೆ ಅಂತ ಇಲ್ಲಿ ಹೇಳ್ತಾರೆ, ನೀವು ನ್ಯೂಸಲ್ಲೆಲ್ಲ ನೋಡಲಿಲ್ವಾ, ಗೌತಮ್ ಸರ್ ಅವರು ಒಂದು ಹೊಸ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ, ನಾವು ಅದರಲ್ಲಿ ಹೋಗಿ ಜಾಯ್ನ್ ಆಗ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ ಅದು ಇನ್ನೂ ಸ್ಟಾರ್ಟಪ್ ಅಷ್ಟೇ, ಇನ್ನೂ ಯಾವುದೇ ರೀತಿ ಬಿಸ್ನೆಸ್ ಆಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದು ಸ್ಟಾರ್ಟಪ್ ಆಗಿರಲಿ ಏನೇ ಆಗಿರಲಿ, ಆದರೆ ಅಲ್ಲಿ ಗೌತಮ್ ಸರ್ ಇದ್ದಾರಲ್ಲ ಅಂತ ಹೇಳ್ತಾರೆ. ಜಯದೇವ್ ಅವರು ಇದು ಗೌತಮ್ ಸರ್ ಕಂಪ್ನಿನೇ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದರೆ ಅಲ್ಲಿ ಗೌತಮ್ ಸರ್ ಇಲ್ವಲ್ಲ, ನಾವು ಗೌತಮ್ ಸರ್ ಎಲ್ಲಿರ್ತಾರೋ ನಾವು ಅಲ್ಲೇ ಡ್ಯೂಟಿ ಮಾಡ್ತೇವೆ, ಹಾಗೆ ಅವರು ಇದ್ರೆ ನಮಗೆ ಕಂಫರ್ಟ್ ಇರುತ್ತೆ ಅಂತ ಹೇಳಿ ಈ ಕಡೆ ಬಿಸ್ನೆಸ್ ಮ್ಯಾನ್ ಹೇಳುವಾಗ ಜಯದೇವ್ ಅವರು ಕೂಡ ತುಂಬಾ ಕೋಪದಿಂದ ಕಾಲನ್ನು ಕಟ್ ಮಾಡ್ತಾರೆ. ಹಾಗೆ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಕೂಡ ಗೌತಮ್ ಜೊತೆ ಸೇರಿ ಒಳ್ಳೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರಂತಾನೆ ಹೇಳ್ಬೋದು. ಜಯದೇವ್ ಕಡೆ ಇರೋ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಗೌತಮ್ ಜೊತೆ ಹೋಗ್ತಾರೆ. ಈಗ ಜಯದೇವ್ಗೆ ಚಿಪ್ಪೆ ಗತಿಯಾಗುತ್ತೆ ಅಂತಾನೆ ಹೇಳ್ಬೋದು. ಮತ್ತು ಈ ಕಡೆ ಮಲ್ಲಿಗೆ ಕೂಡ ಈ ಕಡೆ ಎಕ್ಸಾಮ್ ಇರುತ್ತೆ. ಆಗ ಮಲ್ಲಿ ಅವರು ಕೂಡ ಸ್ಟಡೀಸ್ ಮಾಡ್ತಾ ಇರ್ತಾರೆ. ಆಗ ಜಯದೇವ್ ಅವರು ಕೂಡ ಸುನಿಲ್ಗೆ ಫೋನ್ ಮಾಡಿ ನೀನು ಮಲ್ಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡಬೇಕು, ಹಾಗೆ ಅವಳನ್ನು ಎಕ್ಸಾಮ್ ಓದ್ಕೊಳ್ಳಿಕ್ಕೆ ಬಿಡಬಾರ್ದು, ಅವಳೇನಾದರೂ ಎಕ್ಸಾಮ್ ಬರೆದು ಅದರಲ್ಲಿ ಪಾಸ್ ಆಗಿಬಿಟ್ರೆ ನನ್ನ ಮೇಲೆ ಅಧಿಕಾರ ಚಲಾಯಿಸೋದಂತೂ ಗ್ಯಾರಂಟಿ, ಅದಕ್ಕೆ ನೀನು ಅವಳ ಮನೆಗೆ ಹೋಗಿ ಅವಳನ್ನು ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಟೈಮ್ ಸ್ಪೆಂಡ್ ಮಾಡು, ಅವಳು ಓದ್ಕೊಳ್ಳಿಕ್ಕೆ ಬಿಡಬೇಡ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಸುನಿಲ್ ಅವರು ಕೂಡ ಆಯಿತು ಬಾಸ್ ಅಂತ ಹೇಳಿ ಈ ಕಡೆ ಮಲ್ಲಿ ಮನೆಗೆ ಬರ್ತಾರೆ. ಆಗ ಭೂಮಿಕಾ ಅವರು ಕೂಡ ಅಲ್ಲೇ ಕೂತಿರ್ತಾರೆ. ಸುನಿಲ್ ಅವರು ಕೂಡ ಬಂದು ಭೂಮಿಕಾ ಅವ್ರ ಹತ್ರ ಮಾತಾಡಿ ನಾನು ಮಲ್ಲಿನ ಸ್ವಲ್ಪ ಹೊತ್ತು ಮಾತಾಡಿಸ್ಬೋದಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರು ಕೂಡ ಹೇಳ್ತಾರೆ ಅವಳಿಗೆ ಎಕ್ಸಾಮ್ ಇದೆ, ಟೈಮ್ ತುಂಬ ಪ್ರೆಷಿಯಸ್, ಅದನ್ನು ಟೈಮು ವೇಸ್ಟ್ ಮಾಡಲಿಕ್ಕಿಲ್ಲ, ಅವಳು ಚೆನ್ನಾಗಿ ಓದ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಟೈಮನ್ನು ವೇಸ್ಟ್ ಮಾಡಬೇಡಿ, ನೀವು ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಅವಳ ಜೊತೆ ಮಾತನಾಡಿ ಸಾಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಸುನಿಲ್ ಅವರು ಕೂಡ ಆಯಿತು ಮೇಡಮ್, ನಾನು ಅವರಿಗೆ ವಿಶ್ ಮಾಡಿಬಿಟ್ಟು ಹೋಗ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಮಲ್ಲಿನ ಕರೀತಾರೆ. ಮಲ್ಲಿ ಕರೆದ ಮೇಲೆ ಈ ಕಡೆ ಸುನಿಲ್ ಅವರು ಕೂಡ ಹೇಳ್ತಾರೆ ಹಾಯ್ ಅಂತ ಹೇಳ್ತಾರೆ. ಮತ್ತು ಆಲ್ ದ ಬೆಸ್ಟ್ ಅಂತ ಎಕ್ಸಾಮ್ಗೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಭೂಮಿಕಾ ಅವರು ಕೂಡ ಅವರನ್ನು ಮಾತಾಡಲಿಕ್ಕೆ ಬಿಡೋದಿಲ್ಲ. ಆಗ ಸುನಿಲ್ ಅವರು ಕೂಡ ಹೊರಗೆ ಬಂದು ಜಯದೇವ್ ಅವರಿಗೆ ಫೋನ್ ಮಾಡಿ ಈ ಕಡೆ ಮೇಡಮ್ ಅವರು ಕೂಡ ಮಲ್ಲಿ ಅವ್ರ ಹತ್ರ ಮಾತಾಡಲಿಕ್ಕೆ ಬಿಡಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದೇಗೆ ನೀನು ಮಾತಾಡಬೇಕಿತ್ತು, ನನಗೆ ಸ್ವಲ್ಪ ಟೈಮ್ ಕೊಟ್ಟರೆ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಂತ ಹೇಳಬೇಕಿತ್ತು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲ ಬಾಸ್, ನಾನೆಲ್ಲ ಹೇಳಿದೆ, ಆದರೆ ಅವರು ಏನೂ ಕೇಳಲಿಲ್ಲ, ಅವರು ಓದ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ರು, ಅದಕ್ಕೆ ನಾನು ಅವರಿಗೆ ವಿಶ್ ಮಾಡಿಬಿಟ್ಟು ಬಂದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ ಆಯಿತು ಸರಿ, ನಿನ್ನಿಂದ ಏನಾಗಲ್ಲ, ನಾನು ಏನು ಮಾಡಬೇಕು ಅದು ಮಾಡ್ತೇನೆ ಅಂತ ಇಲ್ಲಿ ಫೋನನ್ನು ಇಡ್ತಾರೆ. ಹಾಗೆ ಜಯದೇವ್ ಅವರು ಫೋನ್ ಮಾಡಿ ಮಲ್ಲಿ ಅವಳು ಹೇಗೆ ಎಕ್ಸಾಮ್ ಬರೀತಾಳೆ ನಾನು ನೋಡ್ತೀನಿ, ಅವಳು ಏನಾದರೂ ಎಕ್ಸಾಮ್ ಬರೆದು ಪಾಸಾಗಿ ಸಿವಿಲ್ ಸರ್ವೆಂಟ್ ಅಂತ ಏನಾದರೂ ಹಣೆಪಟ್ಟಿ ಸಿಗ್ಬಿಟ್ರೆ ಅವಳು ನನ್ನ ಕೈಯಲ್ಲಿ ಗಿರಿಗಿಟ್ಲೆ ಆಡಿಸ್ದಂಗೆ ಆಡಿಸ್ತಾಳೆ ಅಂತ ಹೇಳಿ ಜಯದೇವ್ ಅವರು ಕೂಡ ತುಂಬಾ ಕೋಪದಿಂದ ಹೇಳ್ತಾ ಇರ್ತಾರೆ. ಅವಳನ್ನು ಹೇಗೆ ಅವಳು ಎಕ್ಸಾಮ್ ಬರೀದಾಗೆ ನಾನು ಮಾಡಬೇಕು ಅಂತ ಹೇಳಿ ಅವರು ಪ್ಲ್ಯಾನನ್ನು ಮಾಡ್ತಾರೆ. ಜಯದೇವ್ ಅವರು ಏನು ಪ್ಲ್ಯಾನ್ ಮಾಡ್ತಾರಂದರೆ ಸುನಿಲ್ಗೆ ಇಲ್ಲಿ ಏನು ಆಕ್ಸಿಡೆಂಟ್ ಆಗಿರೋ ಥರ, ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋ ಥರ ಈ ಕಡೆ ಈ ರೀತಿಯಾಗಿ ಪ್ಲ್ಯಾನನ್ನು ಮಾಡ್ತಾರೆ. ಆದರೆ ಮಲ್ಲಿ ಅವರು ಕೂಡ
ತಕ್ಷಣ ಬಂದು ಅವರನ್ನು ಕೂಡ ವಿಚಾರಿಸ್ತಾರೆ. ಆದರೆ ಮಲ್ಲಿ ಅವರು ಕೂಡ ಎಕ್ಸಾಮ್ ಬರೀದೆ ಅವರು ಫೇಲ್ ಆಗೋದಿಲ್ಲ. ಯಾಕಂದರೆ ಅವರು ತುಂಬಾ ಬ್ರಿಲಿಯಂಟ್ ಆಗಿರ್ತಾರೆ. ಇಲ್ಲಿ ಜಯದೇವ್ ಅವರು ಕೂಡ ಮಲ್ಲಿನ ನಾನು ಓದ್ಕೊಳ್ಳಿಕ್ಕೆ ಬಿಡಲಿಲ್ಲ, ಅವಳು ನೈಟ್ ಎಲ್ಲ ಸುನಿಲ್ ಜೊತೆನೇ ಇದ್ಲು ಅಂತ ಹೇಳಿ ಜಯದೇವ್ ಅವರು ಯೋಚನೆ ಮಾಡ್ತಿರ್ಬೋದು. ಆದರೆ ಮಲ್ಲಿ ಅವರು ಕೂಡ ತುಂಬಾ ಬ್ರಿಲಿಯಂಟ್ ಆಗಿರೋದ್ರಿಂದ ಅವರು ಎಕ್ಸಾಮ್ ಬರೆದು ಅವರು ಸ್ಟೇಟ್ಗೆ ಫಸ್ಟ್ ಬಂದಿರ್ತಾರೆ. ಹಾಗೆ ಈ ಕಡೆ ಜಯದೇವ್ ಅವರು ಕೂಡ ರಿಸಲ್ಟ್ ಬರುವಾಗ ಅವರು ನೋಡ್ತಾ ಇರ್ಬೋದು ಮಲ್ಲಿ ಫೇಲ್ ಆಗಿರ್ಬೋದು ಅಂತ ಹೇಳಿ. ಆದರೆ ಮಲ್ಲಿ ಅವರು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿರ್ತಾರೆ. ಮತ್ತು ಈ ಕಡೆ ಜಯದೇವ್ ಅವರು ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ ಮಲ್ಲಿ ಅವರು ಫೇಲ್ ಆಗಿದ್ದಾರೆ ಅಂತ. ಆದರೆ ಮಲ್ಲಿ ಅವರು ಪಾಸ್ ಆಗಿ ಸಿವಿಲ್ ಸರ್ವೆಂಟ್ ಆಗಿ ಅವರು ಆಯ್ಕೆ ಆಗ್ತಾರಂತಾನೆ ಹೇಳ್ಬೋದು. ಮತ್ತು ಇಲ್ಲಿ ಭೂಮಿಕಾ, ಗೌತಮ್ ಮತ್ತು ಕುಟುಂಬದವರೆಲ್ಲರಿಗೂ ಕೂಡ ಅವರು ಪಾಸ್ ಆಗಿದ್ದು ತುಂಬಾ ಖುಷಿ ಆಗ್ತಾ ಇರುತ್ತೆ. ಮಲ್ಲಿ ಅವರು ಸುನಿಲ್ಗೆ ಫೋನ್ ಮಾಡಿ ನಾನು ಈ ರೀತಿಯಾಗಿ ರ್ಯಾಂಕ್ ಬಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಸುನಿಲ್ ಅವರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ನಾನು ಮಲ್ಲಿ ಲೈಫಲ್ಲಿ ಕೂಡ ಅವರಿಗೆ ತೊಂದರೆ ಮಾಡಬೇಕಂತೇಳಿ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ದೇವರು ಕೂಡ ಅವ್ರ ಜೊತೆನೇ ಇದ್ದಾರೆ, ಅವರಿಗೆ ಎಲ್ಲದರಲ್ಲೂ ಕೂಡ ಸಕ್ಸಸ್ ಆಗ್ತಾ ಇದೆ. ಆದ್ದರಿಂದ ನಾನು ಈ ಎಲ್ಲ ಮೋಸ ಮಾಡೋದನ್ನು ಬಿಟ್ಟುಬಿಡಬೇಕು. ಆದಷ್ಟು ಬೇಗ ಈ ವಿಷಯವನ್ನು ಗೌತಮ್ ಸರ್ಗೆ ಹೇಗಾದರೂ ಮಾಡಿ ನಾನು ತಿಳಿಸ್ಬೇಕು ಅಂತ ಹೇಳಿ ಸುನಿಲ್ ಅವರು ಕೂಡ ಅಲ್ಲಿ ಮನ ಪರಿವರ್ತನೆ ಮಾಡ್ತಾರೆ. ಆದರೆ ಈ ಕಡೆ ಜಯದೇವ್ ಅವರು ಕೂಡ ಖುಷಿಯಲ್ಲಿ ಇರ್ತಾರೆ. ಮತ್ತು ಸುನಿಲ್ ಅವರು ಕೂಡ ಫೋನ್ ಮಾಡಿ ಹೇಳ್ತಾರೆ ಮಲ್ಲಿ ಅವರು ಕೂಡ ಈ ರೀತಿಯಲ್ಲಿ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ, ಪಾಸ್ ಆಗಿಬಿಟ್ಲ, ಹಾಗಾದರೆ ನನ್ನ ಗತಿ ಏನು ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಅವಳು ಯಾವುದೇ ರೀತಿ ಅವಳಿಗೆ ಕೆಲಸ ಸಿಗಬಾರ್ದು, ಇದಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಜಯದೇವ್ ಅವರು ಕೂಡ ಪ್ರಯತ್ನ ಪಡ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಕಡೆ ಮಲ್ಲಿಗೇನೆ ಜಯ ಉಂಟಾಗುತ್ತೆ. ಜಯದೇವ್ ಅವರಿಗೆ ಕೇಡುಗಾಲ ಶುರುವಾಯಿತು ಅಂತಾನೆ ಹೇಳ್ಬೋದು. ಈ ಕಡೆ ಗೌತಮ್ ಅವರಿಗೂ ಕೂಡ ಮಲ್ಲಿ ಅವರಿಗೂ ಕೂಡ ಭೂಮಿಕಾಗೂ ಕೂಡ ಎಷ್ಟೇ ಟಾರ್ಚರ್ ಕೊಟ್ಟರೂ ಕೂಡ ಅವರೆಲ್ಲರೂ ಕೂಡ ಅದನ್ನೆಲ್ಲ ಜಯಿಸಿದ್ದಾರೆ. ಆದರೆ ಈ ಕಡೆ ಜಯದೇವ್ಗೆ ಈಗ ಕೇಡುಗಾಲ ಶುರುವಾಗಿದ್ದು ಬಿಸ್ನೆಸ್ಸು ಮತ್ತು ಎಲ್ಲ ರೀತಿಯ ವಿಷಯಗಳಲ್ಲಿ ಕೂಡ ಜಯದೇವ್ ಅವರು ಕೂಡ ಬೀದಿ ಪಾಲಾಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಜಯದೇವ್ ಎಷ್ಟೇ ಪ್ಲ್ಯಾನ್ ಮಾಡಿದರೂ ಕೂಡ ಯಾವುದು ಕೂಡ ಸಕ್ಸಸ್ ಆಗಲ್ಲ ಅಂತಾನೆ ಹೇಳ್ಬೋದು. ಮತ್ತು ಗೌತಮ್ ಅವರು ಕೂಡ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಕೂಡ ಅವರು ಕಳ್ಕೊಂಡಿದ್ರು ಅದೆರಡರಷ್ಟನ್ನು ಕೂಡ ಈಗ ಸಂಪಾದನೆ ಮಾಡ್ತಾರಂತಾನೆ ಹೇಳ್ಬೋದು. ಮಲ್ಲಿ ಕೂಡ ಈ ಕಡೆ ಜಯದೇವ್ ಮಲ್ಲಿಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ರೋ ಅದೆರಡರಷ್ಟನ್ನು ಕೂಡ ಅವನಿಗೆ ತೀರಿಸ್ತಾರೆ ಅಂತಾನೆ ಹೇಳ್ಬೋದು. ಜಯದೇವ್ ಅವರು ಕೂಡ ನೆನೆಸ್ಕೊಳ್ತಾ ಇರ್ತಾರೆ, ನಾನು ಮಾಡೋದೇ ಸಕ್ಸಸ್ ಆಗೋದು, ನನಗೆ ಜಯ ಸಿಗೋದು ಅಂತ ಅನ್ಕೊಳ್ತಾ ಇರ್ತಾರೆ. ಆದರೆ ಗೌತಮ್, ಭೂಮಿಕಾ, ಮಲ್ಲಿ ಕೂಡ ಹೀಗೆ ಜಯದೇವ್ಗೆ ಹೇಗೆ ಪಾಠ ಕಲಿಸ್ತಾರೆ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಜಯದೇವ್ ಅವರು ಕೂಡ ಇನ್ನು ಮೇಲೆ ಅವರಿಗೆ ಕೇಡುಗಾಲ ಶುರುವಾಯ್ತಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.